ಕಳೆದ 2 ದಿವಸಗಳಿಂದ ಫುಟ್ಪಾತಲ್ಲಿರುವಂಥ ಬಡವ್ರನ್ನ ಎತ್ತಂಗಡಿ ಮಾಡಿಸ್ತಾ ಇದ್ರೆ ನಾವುಗಳು ಒಂದು ಮಠದಲ್ಲಿ ಅವ್ರಿಗೆಲ್ಲ ಒಂದು ಆಲ್ಟರ್ನೇಟಿವ್ ಜಾಗ ಮಾಡಿಕೊಡಿ ಅಂತ ಹೇಳಿದ್ವಿ. ಆಮೇಲೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋ 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 ಬೆಂಗಳೂರಲ್ಲಿ ಈ ಫುಟ್ಪಾತಲರ್ನ ಎತ್ತಿಸ್ಲೇಬೇಕು ಅಂತ ನಾವೆಲ್ಲ ಹೇಳಿದ್ವಿ. ನೋ, ಇದೆಲ್ಲ ಬರೀ ಡ್ರಾಮಾ. ರಾಜಕಾರಣಿಗಳು, ಕಾಂಗ್ರೆಸ್ ಪಕ್ಷದ್ದು ಅಫ್ಕೋರ್ಸ್ ದೊಡ್ಡ ಮಟ್ಟದಲ್ಲಿ ಏನೋ PR ನ ಬಳಸ್ಕೊಂಡು ಮುಂದಿನ ಚುನಾವಣೆಗೆ ಇದೊಂದು ರೀತಿ PR ರೀತಿ ಬಳಸ್ಕೊಂತಾರೋ ಕೃಷ್ಣ ಬೈರೇಗೌಡರು. ಇಲ್ಲೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ, ಯಾರೂ ನಂಬಲಿಲ್ಲ. ಜಸ್ಟ್ ಕೇವಲ ಎರಡೇ ದಿವಸದಲ್ಲಿ ಮುಖವಾಡ, ಕಾಂಗ್ರೆಸ್ ಫುಟ್ಪಾತ್ ಕ್ಲಿಯರೆನ್ಸಿನ ಮುಖವಾಡ ಕಳಚಿ ಬಿದ್ದಿದೆ. ಬೇರೆ ಎಲ್ಲೂ ಅಲ್ಲ, ಇದೇ ಕೃಷ್ಣ ಬೈರೇಗೌಡರ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ ವಿಧಾನಪುರ ಕೃಷ್ಣ ಬೈರೇಗೌಡರ ಮನೆಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರೋ ವಿಧಾನಪುರದಲ್ಲಿ AW ಅರ್ಚನಾ ಅವರು ಡೀಲ್ ಕುದಿಸಕ್ಕೆ. ಏನಕ್ಕೆ ಅಂತಂದ್ರೆ ಫುಟ್ಪಾತ್ ಅಲ್ಲಿ ಮಾವಿನ ಹಣ್ಣು ಮಾರಕ್ಕೆ 35,000 ಲಂಚ. ವಿಧಾನಪುರ AW ಅರ್ಚನಾ ಅವರಿಗೆ 35,000 ಲಂಚ. 35,000 ಲಂಚದಲ್ಲಿ 20,000 ಇಸ್ಕೊಬೇಕಾದ್ರೆ ಕೃಷ್ಣ ಬೈರೇಗೌಡರನ್ನ ಕಾಂಗ್ರೆಸ್ ಪಕ್ಷದ ವಿಧಾನಪುರದ ಇನ್ಚಾರ್ಜ್ ಹರಿ ಹೆಸರನ್ನ ಓಪನ್ ಆಗಿ ಬಳಸ್ತಾರೆ. ನನಗೆ 35,000 ಮತ್ತೆ ಕಾಂಗ್ರೆಸ್ ಮುಖಂಡ ಹರಿಗೆ 35,000 ಅಂತ. ಅಲ್ರಿ, ಫುಟ್ಪಾತ್ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳಿ ವಸೂಲಿಗೆ ಇಳಿದು ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಕೃಷ್ಣ ಬೈರೇಗೌಡರ ಶಿಷ್ಯಂದ್ರು. ಅಲ್ರಿ, ಇದನ್ನ ಫುಟ್ಪಾತ್ ಕ್ಲಿಯರೆನ್ಸ್ ಅಂತ ಹೇಳ್ಬೇಕಾ ಅಥವಾ ಫುಟ್ಪಾತ್ ಅಲ್ಲಿರೋರ್ನ ಕ್ಲಿಯರೆನ್ಸ್ ಮಾಡ್ಬೇಕಾದ್ರೆ ಅವ್ರ ಹತ್ರ ವಸೂಲಿಗೆ ಡೈರೆಕ್ಟ್ ಇಳಿತದೆ ಅಂತ ಹೇಳ್ಬೇಕಾ? ಖಂಡಿತ ನಮ್ಗಂತೂ ಏನು ಅಂತ ಗೊತ್ತಿಲ್ಲ. ಏನು ಹೋಗ್ಲಿದ್ದೆ ಕಾಂಗ್ರೆಸ್ ಕೃಷ್ಣ ಬೈರೇಗೌಡರನ್ನ ಹೀರೋ ಮಾಡಾಕಿದ್ದು. ಇವತ್ತು ನೀವೇ ಲೈವ್ ವಿಡಿಯೋದಲ್ಲಿ AW ಅರ್ಚನಾ ಅವರು ದುಡ್ಡನ್ನ ತಗೊಳ್ತಾರ, ಅದನ್ನ ಲೈವ್ ಅಲ್ಲಿ ತೋರಿಸಿದ್ರೆ ನ್ಯಾಷನಲ್ ಟಿವಿಲಿ ಬಂದಿದೆ. ವಿ ಜಸ್ಟ್ ವಾಂಟೆಡ್ ಟು ಶೋ ಯು ಆಲ್ಸೋ. ಏನಕ್ಕೆ ಅಂತಂದ್ರೆ ನಮ್ಗೆಲ್ಲ ಅನ್ಸೋದು ಇವರೆಲ್ಲ ತುಂಬಾ ಒಳ್ಳೆಯವರು, ಬದಲಾವಣೆ ಮಾಡ್ತಂತ. ನೋಡಿ, ಸ್ವತಃ ಕೃಷ್ಣ ಬೈರೇಗೌಡನ ಶಿಷ್ಯ, ಕೃಷ್ಣ ಬೈರೇಗೌಡನ ಕಾಂಗ್ರೆಸ್ ಮುಖಂಡ ಹರಿಗೆ 35,000, ಈ ಅಮ್ಮನಿಗೆ 35,000. ವಿಡಿಯೋ ನೋಡಿ, 1 ನಿಮಿಷ ವಿಡಿಯೋ. ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಎತ್ತ ಸಾಗುತ್ತಿದೆ ಕರ್ನಾಟಕ. ಆಯ್ತು, ಸರಿಗೆ 30 ಅಂತ ಹೇಳಿ, ಓಕೆನಾ? ನಾನು 35 ತಗೊಳಕ್ಕೆ ನೀವು ಅದೇನೋ ಮಾತಾಡಿದಿರಲ್ಲ. ನನಗೆ 35,000, ಕಾಂಗ್ರೆಸ್ ಹರಿಹಣ್ಣನಿಗೆ 35,000 ಕೊಟ್ಬಿಟ್ಟು ನೀನ್ ಮಾವಿನ ಹಣ್ಣಾದ್ರೂ ಮಾರ್ಕೋ, ಬೇವಿನ ಹಣ್ಣಾದ್ರೂ ಮಾರ್ಕೋ. ಇವು ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿದ್ಯಾರಣ್ಯಪುರ ವಾರ್ಡಿನ ಅಸಿಸ್ಟೆಂಟ್ ಇಂಜಿನಿಯರ್ ಅರ್ಚನಾ ಮೇಡಮ್ ನೋಡಿ ಮುತ್ತರು. ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ನೋಡಿದ್ರೆ ಗಿಡ ನೆಡೋರು ದುಡ್ಡು ತಿಂದ ಆಫೀಸರ್ಗಳಿಗೆ ಹೋಗುದು, ಫುಟ್ಪಾತ್ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಏರಿಸಿ ಫುಲ್ ಕ್ಲೀನ್ ಮಾಡಿಸ್ತೀನಿ ಅಂತ ಓಡಾಡ್ತಿದ್ರೆ, ಇವ್ರ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ BBMP ಆಫೀಸರ್ ಕೂತ್ಕೊಂಡು ಈ ಅರ್ಚನಾ ಮೇಡಮ್ ಮಾವಿನ ಹಣ್ಣು ಮಾರುವ ರೈತರ ಹತ್ರ ವ್ಯವಹಾರ ಕುದುರಿಸು. ಇವಾಗ ಮಾವಿನ ಹಣ್ಣಿನ ಸೀಸನ್, ರೈತರೆಲ್ಲ ಸೇರ್ಕೊಂಡು ಬೆಳೆದಿರೋ ಹಣ್ಣೆಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಂಡು ವ್ಯಾಪಾರ ಮಾಡೋಣ ಅಂದ್ರೆ BBMP ಪರ್ಮಿಷನ್ ಬೇಕು. ಅದಕ್ಕೆ 10,000 DD ಕಟ್ಟಿದ್ರೆ BBMP ಪರ್ಮಿಷನ್ ಸಿಗುತ್ತೆ. ಬೆಂಗಳೂರಲ್ಲಿ ಬರೀ ಪರ್ಮಿಷನ್ ಇಟ್ಕೊಂಡು ಜೀವನ ಮಾಡಕ್ಕಾಗುತ್ತೆ. ನಿಮ್ಗೆ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕು ಅಂದ್ರೆ BBMP ಆಫೀಸರ್ಗಳು, ಪೊಲೀಸರುಗಳು ಸಹಕಾರ ಕೊಡ್ಬೇಕು. ನೋಡಿ, ಸಹಕಾರ ಕೇಳೋಣ ಅಂತ ಹೋದ್ರೆ ಈ ಅರ್ಚನಾ ಮೇಡಮ್ ನನ್ಗೆ 50,000, ನಮ್ಮ ಹರಿಹಣ್ಣನ್ಗೆ 50,000 ಕೊಡ್ಬೇಕು ಅಂತ ಡೈರೆಕ್ಟ್ ಡಿಮ್ಯಾಂಡ್. ಅಷ್ಟೆಲ್ಲ ಆಗಲ್ಲ, ನಾವು ರೈತರು ಅಂತ ಚೌಕಾಸಿ ಮಾಡಿದ್ರೆ 35 ಫೈನಲ್ ಅಂತ ಸರಿ ಅಂತ 20,000 ಹಿಡ್ಕೊಂಡು ಹೋಗ್ಬಿಟ್ಟು ಕೈ ಕೊಟ್ಟು ATM ಬಂದಿದ್ದೆ ಇಷ್ಟು ಮೇಡಮ್ ಅವರೇ, ಓವರ್ ಲಿಮಿಟ್ ಆಗಿತ್ತು, ಬ್ಯಾಲೆನ್ಸ್ ಬೆಳಗ್ಗೆ ತಂದು ಕೊಡ್ತೀನಿ, 30 ಮುಗಿಸ್ಕೊಂಡ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅದೆಲ್ಲ ಆಗಲ್ಲ. ನನ್ನ 35 ಕರೆಕ್ಟಾಗಿ ಕೊಟ್ಬಿಡಿ, ಬೇಕಾದ್ರೆ ಹರಿಹಣ್ಣನ್ 30 ಕೊಟ್ಟು ಮುಗಿಸ್ಕೊಳ್ಳಿ ಅಂತ ಕಡ್ಡಿ 2 ದುಡ್ಡ ಹೇಳ್ಬೋದು. ವ್ಯವಹಾರ ಹಿಂಗಿರ್ಬೇಕು ಕೊಡಿ. ರಾಜಸ್ಥಾನದ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ತಗೊಂಡ್ಬಂದು PWD ನಲ್ಲಿ ಕೆಲಸ ಗಿಟ್ಟಿಸ್ಕೊಂಡು ಅಲ್ಲಿಂದ ಡೆಪ್ಟೇಷನ್ ಮೇಲೆ ಕೇಳಿಸ್ಕೊಂಡ್ರಲ್ವಾ? ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಫುಟ್ಪಾತ್ ಕ್ಲಿಯರೆನ್ಸ್ ಅನ್ನೋ ಹೆಸರಲ್ಲಿ ಬೇರೆ ಎಲ್ಲೂ ಅಲ್ಲ, ಬೇರೆ ಯಾರೂ ಬೇಡ, ನಮಗೆ ಬೇರೆ ಏರಿಯಾ ವಿಚಾರನೆ ಬೇಡ. ಸ್ವತಃ ಕೃಷ್ಣ ಬೈರೇಗೌಡರ ಕ್ಷೇತ್ರ ಮನೆಯಿಂದ, ಅವ್ರ ಮನೆಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರೋ ವಿದ್ಯಾರಣ್ಯಪುರದಲ್ಲಿ
ಮಾವನಹಣ್ಣು ವ್ಯಾಪಾರಿಗಳ ಹತ್ರ 35,000, ಒಬ್ಬ AW 35,000, ಕೃಷ್ಣ ಬೈರೇಗೌಡರನ್ನ ಕಾಂಗ್ರೆಸ್ ಮುಖಂಡ ವಿದ್ಯಾರಣ್ಯಪುರದ ಅರಿಗೆ 35,000ನ AW ಅವರು ಫಿಕ್ಸ್ ಮಾಡಿಕೊಂಡು 20,000 ಲಂಚ ಇಸ್ಕೊಂಡಿದ್ದನ್ನ ಸ್ವತಃ ವಿಡಿಯೋ ನೋಡಿದ್ರು. ನಾನು ವಿಡಿಯೋ ಕೂಡ ಹಾಕಿದ್ದೀನಿ. ಅಲ್ರಿ, ಇಂಥ ಭ್ರಷ್ಟ ರಾಜಕಾರಣಿಗಳು ಬೆಂಗಳೂರನ್ನ ಸ್ವಚ್ಛಗೊಳಿಸ್ತಾರೆ, ಇವರು ನಮ್ಮನ್ನ ಏನೋ ಬದಲಾವಣೆ ಮಾಡ್ಬಿಡ್ತಾರೆ ಅಂತ. ಏನು ನಾನೇನು ಹೇಳಿದೆ, ಇದೆಲ್ಲ ಡೈರೆಕ್ಟ್ ಡೀಲ್ಗಳು. ಇವರು ಭ್ರಷ್ಟಾಚಾರವನ್ನು ಹೆಚ್ಚಕ್ಕೆ ಅಲ್ಲರಿ. ಸ್ವತಃ ಕೃಷ್ಣ ಬೈರೇಗೌಡನ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡನ ಮನೆಯಿಂದ ಬೆಂಗಳೂರು ಇನ್ಚಾರ್ಜ್ ಕೃಷ್ಣ ಬೈರೇಗೌಡನ ಮನೆಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರೋ ವಿದ್ಯಾರಣ್ಯಪುರದಲ್ಲಿ ಮಾವನಹಣ್ಣು ಮಾರೋರ ಹತ್ರ, ಮಾವನಹಣ್ಣು ಮಾಡೋರು ರೈತರ ಹತ್ರ ಬೀದಿನಲ್ಲಿ ಫುಟ್ಪಾತ್ ಅಲ್ಲಿ 35,000 ಒಬ್ಬ AW ಗ್ರೇಟರ್ ಬೆಂಗಳೂರು AW ಕುದುರಿಸ್ತಾಳೆ. ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡ ಬಾಯಲ್ಲಿ ಹೇಳ್ತಾಳೆ, ಹರಿಯಾಣಕ್ಕೆ ನೀನೇ ಮಾತಾಡ್ಕೋ, ಹರಿಯಾಣಕ್ಕೆ ಬೇಕಾದ್ರೆ ಕಮ್ಮಿ ಕೊಟ್ಕೋ. ಅಂದ್ರೆ ಅಲ್ರಿ, ಹೊಟ್ಟೆಗೆ ಕಸ ತಿನ್ನೋ GB ಅಧಿಕಾರಿಗಳು, ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಏನಾದ್ರೂ ಬದಲಾವಣೆ ಮಾಡ್ತಾರಂತ ನೀವೆಲ್ಲ ನಂಬಿದ್ರೆ ಖಂಡಿತ ನಿಮ್ಮಂತ ದಡ್ರು ಇನ್ನೊಬ್ರು ಇಲ್ಲ. ಕಳೆದ 2 ದಿವಸದಿಂದ ನಾನು ಫುಟ್ಪಾತ್ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ. ಕಾರಣ ಯಾಕೆಂದ್ರೆ ನಮಗೆ ಗೊತ್ತಿದೆ, ಇವರೆಲ್ಲ ಯಾರು ಸ್ವಚ್ಛ ಮಾಡೋರಲ್ಲ, ಭ್ರಷ್ಟಾಚಾರವನ್ನ ಹೆಚ್ಚಿಸೋರು, ಭ್ರಷ್ಟಾಚಾರವನ್ನ ಬಿತ್ತನೆ ಮಾಡೋರು, ಭ್ರಷ್ಟಾಚಾರವನ್ನ ಬೆಳೆಸಿ ತಿಂದು. ಅಲ್ರಿ, ನಾಚಿಕೆ ಆಗ್ಬೇಕು ನಿಜವಾಗ್ಲು. ಕೃಷ್ಣ ಬೈರೇಗೌಡನಿಗೆ ದಮ್ಮು ತಾಕತ್ತು ಇದ್ರೆ ಆತನ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಭೂ ದರೋಡೆ ಆಗಿದೆ, ಕಳ್ಳತನ ಆಗಿದೆ, CA ಪಾರ್ಕ್ ಜಮೀನುಗಳು ಸಾರಾಸಗಟಾಗಿ ಮಾಫಿಯಾಗಳು ತಿಂದಾಕಿದ್ದಾರೆ. ನಾನು ಹೇಳ್ತಾನೆ ಬಂದೆ, ಬಟ್ ಯಾರಿಗೂ ಇಲ್ಲನೋ ಅವ್ರು ಕೃಷ್ಣ ಬೈರೇಗೌಡ ಇಸ್ ಡೂಯಿಂಗ್ ಎ ಗುಡ್ ಜಾಬ್ ಅಂತ. ನೋ ಪ್ರಾಬ್ಲಮ್, ಗೊತ್ತಾಯ್ತಲ್ವಾ? ಸ್ವತಃ ಕೃಷ್ಣ ಬೈರೇಗೌಡನ ಕಾಂಗ್ರೆಸ್ ಮುಖಂಡ, ವಿದ್ಯಾರಣ್ಯಪುರದ ಕಾಂಗ್ರೆಸ್ ಮುಖಂಡ, ನನಗೂ ಕೂಡ ಸ್ನೇಹಿತ ಅವನು. ಒಂದು ಸಮಯದಲ್ಲಿ ನನಗೂ ಸ್ನೇಹಿತನೇ. ಸಿಮೆಂಟರಿ ಅಂತ, ಆ ಸಿಮೆಂಟರಿ ವಿದ್ಯಾರಣ್ಯಪುರಕ್ಕೆ ಇನ್ಚಾರ್ಜ್ ಇದೇ ಕೃಷ್ಣ ಬೈರೇಗೌಡ ಅಪಾಯಿಂಟ್ ಮಾಡಿರೋದು. ಸಿಮೆಂಟರಿ, ಕಾಂಗ್ರೆಸ್ಸಿನ ಸಿಮೆಂಟರಿ, ವಿದ್ಯಾರಣ್ಯಪುರದ ಸಿಮೆಂಟರಿ 35,000ಕ್ಕೆ ಮಾವನಹಣ್ಣು ಮಾರೋರ ಹತ್ರ ಡೇಲ್, AW 35,000ಕ್ಕೆ ಡೇಲ್. ಇಂಥವ್ರನ್ನ ಬಿಟ್ಟು ಕೃಷ್ಣ ಬೈರೇಗೌಡ ಒಳಗಡೆ ವ್ಯಾಪಾರ ಮಾಡ್ಕೊಂತ ಇದಾರ, ಅಥವಾ ಇದೆಲ್ಲ ಗೊತ್ತಿದ್ದು ಸುಮ್ಮನೆ ಇದಾರ, ಅಥವಾ ಇದೇ ಅವ್ರ ದಂಧೆನ? ಜನ ನೀವು ಯೋಚನೆ ಮಾಡಬೇಕು ಅಂತ ಹೇಳುತ್ತಾ. ನನಗೆ ಸಾಕಷ್ಟು ಜನ ಬಡಿದ್ರು, ಏನ್ ಜಗದೀಶ್ ಅವರೇ, ಏನೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು ನೀವು ಅಡ್ಡ ಬರ್ತೀರಾ, ನೀವು ಸರಿ ಇಲ್ಲ ಅಂತ. ನಾವು ಸುಮ್ಮನೆ ಆಗ್ಬಿಟ್ವಿ. ಇವತ್ತು ಅವರೇ ಯಾರು ಸರಿ ಇದಾರೆ, ಯಾರು ಸರಿ ಇಲ್ಲ ಅನ್ನೋದನ್ನ ಇವತ್ತು ವಿಡಿಯೋಗಳು ಮಾತಾಡ್ತಾ ಇದೆ. ಇವತ್ತು ಫುಟ್ಪಾತ್ ವ್ಯಾಪಾರಿಗಳ ಬೆಲೆ ದೊಡ್ಡ ಮಟ್ಟಕ್ಕೆ ಏರಿದೆ, ಲಂಚದ ಬೆಲೆ ದೊಡ್ಡ ಮಟ್ಟಕ್ಕೆ ಏರಿದೆ. ವಾವ್, ನಿಜವಾಗ್ಲೂ ಹೇಳ್ತೀವಿ, ಇಂಥ ನಾಯಕರನ್ನ ನಂಬಿಕೊಂಡು ಇಂಥ ನಾಯಕರುಗಳನ್ನ ರಾಜಕಾರಣಿಗಳು ಏನೋ ಬದಲಾವಣೆ ಮಾಡ್ತಾರಂತ ನಿಮ್ಮ ನಂಬಿರುವಂತ ನಿಮ್ಮಂತವ್ರ ಬಗ್ಗೆ ನಿಜವಾಗ್ಲೂ ನಾವೇನು ನಗಬೇಕು, ಹಳಬೇಕು? ಖಂಡಿತ ಗೊತ್ತಿಲ್ಲ. ಒಬ್ಬ ಮಾವನಹಣ್ಣು ವ್ಯಾಪಾರಿ, ಅದು ವಿದ್ಯಾರಣ್ಯಪುರದ ಫುಟ್ಪಾತ್ ಅಲ್ಲಿ ಮಾರೋ ಒಬ್ಬ ಮಾವನಹಣ್ಣು ವ್ಯಾಪಾರಿ ಹತ್ರ 35,000 ಲಂಚವನ್ನ ಕುದುರಿಸೋ ಇದೆ GB ಅಧಿಕಾರಿಗಳು. ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ ಅಲ್ಲಿ ಎಷ್ಟು ಲಂಚದ ಪ್ರಕರಣಗಳು ಮಾಡಬಹುದು? ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಬೇರೆ ಯಾರು ಅಲ್ಲ, ಕೃಷ್ಣ ಬೈರೇಗೌಡನ ಕಾಸ ದೋಸ್ತು ಅಥವಾ ಕಾಂಗ್ರೆಸ್ ಮುಖಂಡ ಹರಿ ಅಂತ. ಮುಂಚೆ ಸಿಮೆಂಟ್ ಮಾರ್ತಾ ಇದ್ದ ಒಂದ್ ಸಮಯದಲ್ಲಿ, ಆಮೇಲೆ ಕಂಪ್ಲೀಟ್ ಅದನ್ನ ಬಿಟ್ಟು ಈಗ ಕೃಷ್ಣ ಬೈರೇಗೌಡರ ಜೊತೆ ರಾಜಕೀಯ ಮಾಡ್ತಾನೆ. ನೋಡ್ರಿ, ಫುಟ್ಪಾತ್ ಅಲ್ಲಿ ಮಾವನಹಣ್ಣು ಮಾರೋರ್ನು ಬಿಡಲ್ಲ ಕೃಷ್ಣ ಬೈರೇಗೌಡರ ಕಾಂಗ್ರೆಸ್ ಮುಖಂಡರುಗಳು. ಇನ್ನ ನಿಮ್ಮ ಫುಟ್ಪಾತ್ ಕತೆ, ಆ ಫುಟ್ಪಾತ್ ಇವತ್ತು ತೆರವುಗೊಳಿಸಿ ಇನ್ನೊಂದು ವಾರ ಬಿಟ್ಟು ಬಂದ್ರೆ ಅಲ್ಲೇ ಸೇರ್ಕೊಂತಾರೆ. ಅದಕ್ಕೆ ಲಂಚ ಫಿಕ್ಸ್ ಮಾಡಿಕೊಂಡು ಇವರು ಡೀಲ್ಗಳು ಮಾಡ್ಕೊಂತಾರೆ, ಬೇರೆ ಏನೂ ಅಲ್ಲ. ದಿಸ್ ಇಸ್ ವಾಟ್, ಇದು ನಾನೇನೆ ಎಕ್ಸ್ಪ್ರೆಸ್ ಮಾಡಿಲ್ಲ, ನ್ಯಾಷನಲ್ ಟಿವಿಯವರು. ಮೊನ್ನೆ ಅಮೃತಹಳ್ಳಿ ಪೊಲೀಸವನು ಅವನ ಮರ್ಮಾಂಗನ ಒಳಗಡೆ ತಿಕ್ಕಿದ್ರಕ ನಾವೇ ವಿಡಿಯೋ ಮಾಡಾಕದ ಮೇಲೆ ಅರೆಸ್ಟ್ ಮಾಡಿದ್ರು. ಇವತ್ತು ಫುಟ್ಪಾತ್ ಡೀಲ್ಗಳು, ಫುಟ್ಪಾತ್ ಕಾರ್ಯಾಚರಣೆ ಅನ್ನೋದನ್ನ ಲಂಚನ ದುಡ್ಡು ಮಾಡಕ್ಕೆ ಬಳಸ್ತಾ ಇದ್ದಾರೆ GB ಅಧಿಕಾರಿಗಳು ಅನ್ನೋದಕ್ಕೆ ಒಂದು ಜೀವಂತ ಒಂದು ವಿಡಿಯೋ, ಒಂದು ಉದಾಹರಣೆ ಕೇಳಿಸ್ಕೊಳ್ರಿ. AW ಅರ್ಚನಾ, ಅವಳ ಹೆಸರೇನು ನೋಡ್ರಿ, ನನಗೆ 35,000 ಕೊಡು. ಯಾಕೆ? ನಿನ್ಗೆ ಸಂಬಳ ಸಿಗಲ್ವಾ? ನಿನಗೆ ಸಂಬಳ ಸಿಗಲ್ವೇನಮ್ಮ? ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? GB ಅಧಿಕಾರಿಗಳು ನಿಮ್ ಕೃಷ್ಣ ಬೈರೇಗೌಡನ ಬೀದಿಲ್ ಬಿಟ್ಟು JCBಗಳನ್ನ ಬಿಟ್ಟು ಭಯ ಇಡ್ಸೋದು, ಒಳಗಡೆ ಅಧಿಕಾರಿಗಳು ಮುಖಂಡರುಗಳು ಡೀಲ್ಗಳು ಕುದಿಸ್ಕೊಳೋದು. ನನಗೆ 35,000 ಕೊಡು, 50,000 ಕೊಡು, 1,00,000 ಕೊಡು, ಇಷ್ಟೇ. ಇವತ್ತಿನ ಪ್ರಪಂಚ, ಇವತ್ತಿನ ರಾಜಕೀಯ ಹೊಲಸಾಗಿದೆ. ಇದು ನಿಜವಾಗ್ಲು, ದಿಸ್ ಇಸ್ ವಾಟ್ ದ ಫ್ಯಾಕ್ಟ್.
2 ದಿವಸದಿಂದ ಏನು ಕೃಷ್ಣ ಬೈರೇಗೌಡನ್ನ ಬಲೂನ್ ಉಪ್ಸಿ ಹಚ್ಚಿದೆ ಅವರ್ ಕೃಷ್ಣ ಬೈರೇಗೌಡ ಇಸ್ ಡೂಯಿಂಗ್ ಎ ಗುಡ್ ಜಾಬ್. ಒಳಗಡೆ ನಡೀತಾರ ಡೀಲ್ಗಳು, ಅಧಿಕಾರಿಗಳು ಕುದಿಸ್ತಾರೋ ಡೀಲ್ಗಳು. ಕಾಂಗ್ರೆಸ್ ಮುಖಂಡರು ಒಬ್ಬ ಕಾಂಗ್ರೆಸ್ ಮುಖಂಡ ಸಿಕ್ಕಾಕೊಂಡಿದ್ದಾನೆ. ಎಷ್ಟಕ್ಕೆ? 35,000. ವಿದ್ಯಾರಣ್ಯಪುರ ಹರಿ ಅವನ ಹೆಸರು. ಅವ್ನು ನನಗೂ ಸ್ನೇಹಿತ ಆಗಿದ್ದ. ಮುಂಚೆ ಸಿಮೆಂಟ್ ಮಾಡ್ತಾ ಇದ್ದ. ಈಗ ಕಸ ಕೃಷ್ಣ ಬೈರೇಗೌಡ ಅಲ್ರಿ. ಒಂದು ವಿದ್ಯಾರಣ್ಯಪುರ ವಾರ್ಡಲ್ಲಿ ಒಬ್ಬ ಮಾವನಣ್ಣನ ಹತ್ರ 35,000 ಫಿಕ್ಸ್ ಮಾಡ್ತಾರೆ. ಒಬ್ಬ ಕಾಂಗ್ರೆಸ್ ಮುಖಂಡ. ಒಬ್ಬರ GBAW ಅಂತಂದ್ರೆ ಇಡೀ ಬೆಂಗಳೂರು ಎಷ್ಟು ದೊಡ್ಡದು. ಕನಿಷ್ಠ ಒಂದು 30 ಲಕ್ಷ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿದ್ದಾರೆ. ಅವ್ರೊಬ್ಬೊಬ್ಬರ ಹತ್ರ 50,000 1 ಲಕ್ಷ ಫಿಕ್ಸ್ ಮಾಡ್ಕೊಂಡ್ರೆ 1,000 ಕೋಟಿ ಹಣ ಆಯ್ತು. ಇಲ್ಲಿ JCBಗಳನ್ನ ತಗೊಂಡ್ಬಂದು ನಮಗೆ ಕಣ್ಣೋರ್ಸೋದು, ಅಲ್ಲಿ ಡೀಲ್ಗಳನ್ನ ಕುದಿಸ್ಕೊಂತಾರಂತ ಅಧಿಕಾರಿಗಳು. ಆಮೇಲೆ ಕಾಂಗ್ರೆಸ್ ಮುಖಂಡರ ಬಗ್ಗೆ ನೀವೇ ಸರ್ಟಿಫಿಕೇಟ್ ಕೊಟ್ಕೊಳ್ಳಿ. ರಾತ್ರಿ 11 ಗಂಟೆಲಿ ನನಗೆ ಮಾಡಕ್ ಕೆಲಸ ಇಲ್ಲ, ಆದ್ರೂ ನಿಮ್ ಮುಂದೆ ಹೇಳ್ಬೇಕು ಅಂತ ಅನಿಸ್ತು. ಇಲ್ಲಿ ಯಾರೋ ಒಬ್ರು ಹಾಕಿದ್ರೆ ಈಗ ಆಲ್ರೆಡಿ ರೋಡ್ಗೆ ಬಂದಿದ್ದಾರೆ ಫುಟ್ಪಾತ್ ಅವರು. ಅಲ್ಲ ಮೇಡಮ್ ವನಿತಾ ಶಿವನಂಜಪ್ಪನವ್ರೆ, ಮಾತು ಹೇಳಕ್ ಚೆನ್ನಾಗಿರ್ತದೆ, ಬಟ್ ಆದ್ರೆ ಈ ರಾಜಕಾರಣಿಗಳು ಮಾಡ್ತಾರೋ ಹಲ್ಕ ಕೆಲಸನ ನೋಡಕ್ಕೂ ಚೆನ್ನಾಗಿರ್ಬೇಕು. ನಿಮ್ಮಂತವ್ರೆ ನೀವೆಲ್ಲ ಮೆಚ್ಕೊಂಡಿದ್ದು. ಮೇಡಮ್ ಹಾಕಿದ್ರು, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಡೀಲಿಗೆ ಇವಾಗ ವಿಧಾನಪುರ ಒಂದೇ ಒಂದು ಮಾವನಹಣ್ಣು ಫುಟ್ಪಾತ್ ವ್ಯಾಪಾರಿ ಹತ್ರ 35,000 AW, ಗ್ರೇಟರ್ ಬೆಂಗಳೂರು ಮುನ್ಸಿಪಾಲಿಟಿ AW 35,000, ಕಾಂಗ್ರೆಸ್ ಮುಖಂಡ 35,000. ಆಹಾ, ಎಂತ ಕಿತ್ತೋಗಿರೋ ಫುಟ್ಪಾತ್ ಅವ್ರನ್ನ ಎಬ್ಬರಿಸಿ ಅವ್ರ ಹತ್ರ ಕಿತ್ಕೊಂಡ್ ತಿಂತಾರೋ ಅಂತ GB ಅಧಿಕಾರಿಗಳು, ಮಂತ್ರಿಗಳ ಶಿಷ್ಯಂದ್ರು, ಕಾಂಗ್ರೆಸ್ ಮುಖಂಡರು ಖಂಡಿತ ನೀವೇ ಮೆಚ್ಕೊಬೇಕು ಅಂತ ಹೇಳುತ್ತಾ. ಅಲ್ಲ ನೀವು ಬರೆಯಕ್ಕೆ ಮುಂಚೆ ಮೇಡಮ್ ಅವರೇ ದಯಮಾಡಿ ಯೋಚನೆ ಮಾಡಿ. ಒಂದ್ಸತಿ ಮೆಚ್ಚುಗೆ ಪಟ್ಕೊಳ್ಳೋದು, ಇನ್ನೊಂದ್ಸತಿ ಅಲ್ಲ. ಈ ಎಲ್ಲಾ ಹುಚ್ಚುಗಳನ್ನ ನಾವು ನೋಡಿ ಸಾಕಾಗಿ ಕಳೆದ 16 ವರ್ಷದಲ್ಲಿ ಇವನು ಒಳ್ಳೆಯವನು, ಅವನು ಒಳ್ಳೆಯವನು, ಕಾಂಗ್ರೆಸ್ BJP ಅವ್ರು ಕೆಟ್ಟವರು, ಕಾಂಗ್ರೆಸ್ ಅವರು ಒಳ್ಳೆಯವರು, JDS ಅವರು ಒಳ್ಳೆಯವರು ಅನ್ಕೊಂಡು ಕೊನೆ ಗೊತ್ತಾಗಿದ್ದೇನು ಅಂತಂದ್ರೆ ಎಲ್ಲರೂ ಅಂಟಮ್ಮಂದ್ರೆ, ಎಲ್ಲರೂ ಕಿತ್ಕೊಂಡ್ ತಿನ್ನೋ ಜನನಾಯಕರನ್ನ ಹೆಸರಲ್ಲಿ ಭ್ರಷ್ಟ ರಾಜಕಾರಣಿಗಳಿವರು, ಲೂಟಿಕೋರರು ಅಲ್ರಿ. ಸ್ವತಃ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೃಷ್ಣ ಬೈರೇಗೌಡನ ಮನೆ ಹತ್ರ ಇರೋ AW 35,000 ಫಿಕ್ಸ್ ಮಾಡ್ತಾಳೆ ಮಾವನಹಣ್ಣು ಮಾರೋ ಅವನಿಗೆ ಫುಟ್ಪಾತ್ ಅಲ್ಲಿ ಅಂತಂದ್ರೆ, ಕಾಂಗ್ರೆಸ್ ಮುಖಂಡ ಅದರಲ್ಲಿ 35,000 ಲಂಚ ತಗೊಳ್ತಾನೆ ಅಂತಂದ್ರೆ, ಈ ಫುಟ್ಪಾತ್ ವ್ಯಾಪಾರ, ಈ ಫುಟ್ಪಾತ್ ಹೊಡಿಯೋದು ಎಲ್ಲಿಗೆ ಹೋಗಿ ನಿಂತಿದೆ? ನೀವೆಲ್ಲ ಯಾರನ್ನ ನಂಬ್ಕಂತ ಇದ್ರ? ನಿಜವಾಗ್ಲೂ ಫುಟ್ಪಾತ್ ಅವ್ರನ್ನ ಒಕ್ಕಲೆಬ್ಬಿಸ್ತಾರದ, ಅಥವಾ ಫುಟ್ಪಾತ್ ಅವ್ರನ್ನ ಒಕ್ಕಲೆಬ್ಸೋ ಹೆಸರಲ್ಲಿ ಒಂದು 30 ಲಕ್ಷ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿರೋ ಹತ್ರ ಡೀಲ್ ಫಿಕ್ಸ್ ಮಾಡಿಕೊಂಡು GB ಅಧಿಕಾರಿಗಳು ಲಂಚ ಮಾಡಿಕೊಂಡು ಕಾಂಗ್ರೆಸ್ ಮುಖಂಡರಿಗೆ, ಒಬ್ಬ ಕಾಂಗ್ರೆಸ್ ಮುಖಂಡ ಸಕೊಂಡಿದ್ದ, ಬೇರೆ ಯಾರು ಅಲ್ಲ, ಅವ್ರು ಯಾರು JDS BJP ಅಲ್ಲ, ಕಾಂಗ್ರೆಸ್ ಮುಖಂಡನೇ ಅವನು. ಹರಿ ಅಂತ ವಿದ್ಯಾರಣ್ಯಪುರದಲ್ಲಿ ಒಂದ್ಸತಿ ಏನೋ ಕೌನ್ಸಿಲರ್ ಚುನಾವಣೆ, ಕಾರ್ಪೊರೇಟರ್ ಚುನಾವಣೆ ನಿಂತ್ಕೊಂಡು ಸೋತ್ಕೊಂಡಿದ್ದ. ಅವನ ಹೆಸರನ್ನೇ ತಗೊಂಡಿದ್ದು. ಅವನೇ ಈಗ ಕೃಷ್ಣ ಬೈರೇಗೌಡರ ಹೆಸರಲ್ಲಿ ಅವನೇ ಅಲ್ಲಿ ರಾಜಕೀಯ ಮಾಡೋಂಥದ್ದು, ಅವನ ಹೆಸರನ್ನೇ AW ಹೇಳಿರೋಂಥದ್ದು. ಅಲ್ರಿ ದೀಪದ ಕಡೆ ಕತ್ಲೋ ಅಂತಂದಿಗೆ ಕೃಷ್ಣ ಬೈರೇಗೌಡರು ಅಧಿಕಾರಿಗಳನ್ನ ಬೈಯೋದು. ಅಯ್ಯೋ ಮೈ ಗಾಡ್, ಐ ಕಾಂಟ್ ಬಿಲೀವ್ ಹಿಮ್. ಈ ವ್ಯಕ್ತಿ ಏನಪ್ಪ ಇಷ್ಟೊಂದು ರೀಲ್ಸ್ ಮಾಡ್ತಾನೆ ಬೈಕೊಂಡು PR, ಕಂಪ್ಲೀಟ್ಲಿ PR. ಏನಕ್ಕೆ ಅಂತಂದ್ರೆ ಮುಂದೆ ಚುನಾವಣೆ ಬರುತ್ತೆ, ಓಟ್ ಹಾಕ್ಲಿ ಅನ್ನೋ PR. ಇಲ್ಲಿ ನೋಡಿದ್ರೆ ಅವ್ರ ಶಿಷ್ಯಂದ್ರು ಅಥವಾ ಕಾಂಗ್ರೆಸ್ ಮುಖಂಡರುಗಳು ಮಾವನಹಣ್ಣು ಮಾರೋರ ಹತ್ರ 35,000 ಫಿಕ್ಸ್ ಮಾಡ್ಕೊಂತಾರೆ. AW 35,000 ಫಿಕ್ಸ್ ಮಾಡ್ಕೊಂತಾರೆ. ಇದನ್ನೆಲ್ಲ ನೀವು ನಿಜ ಅಂತ ನಂಬ್ಕೊಂಡಂಗಿದ್ರೆ ಖಂಡಿತ ಸತ್ಯ ಏನು? ಯಾರನ್ನ ನಂಬಿ ನೀವು ಯಾರನ್ನ ನಂಬ್ಕಂತ ಇದ್ದೀರಾ? ಖಂಡಿತವಾಗಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇವತ್ತಿನ ರಾಜಕಾರಣಿಗಳು ಮಾಫಿಯಾಗಳಾಗ್ಬಿಟ್ಟಿದ್ದಾರೆ. ಮುಖವಾಡದಾರಿಗಳು ಮೇಕಪ್ ಹಾಕೊಳ್ತಾರೆ. ಮೇಕಪ್ ಹಾಕೊಂಡು ಇದೇ ಕೃಷ್ಣ ಬೈರೇಗೌಡನಿಗೆ ದಮ್ಮು ತಾಕತ್ತಿದ್ರೆ ಯಾವ್ದಾನ ಒಂದು ವೇದಿಕೆಗೆ ಬರಲಿ. ಈತನ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ CA, ಪಾರ್ಕ್, ಪ್ಲೇ ಗ್ರೌಂಡ್, ಬೈಪಾಸ್, ದೇವಸ್ಥಾನ ಜಾಗಗಳನ್ನ ಬಿಟ್ಟಿಲ್ಲ ರೀ. ದೇವಸ್ಥಾನ ಜಾಗ ನನ್ನ ಹೆಸರು ಹೇಳಿದ್ರೆ ಎಲ್ಲ ವಾಪಸ್ ಅವ್ರ ಹತ್ತಿಗೆ ಹೋಗುತ್ತೆ, ಎಲ್ಲ ರೂಟ್ ಅವ್ರಿಗೆ ಹೋಗುತ್ತೆ. ನಾನು ಅದಕ್ಕೆ ಏನು ಹೇಳಕ್ ಹೋಗಲ್ಲ. ಈಸ್ ಜಸ್ಟ್ ಡೂಯಿಂಗ್ ಡ್ರಾಮಾ. ಕೃಷ್ಣ ಬೈರೇಗೌಡ ಅನ್ನೋ ವ್ಯಕ್ತಿ ಮುಖವಾಡ ಹಾಕೊಂಡು ಮೇಕಪ್ ಹಾಕೊಂಡು ಜನರಿಗೆ ಗುಬೆ ಮಾಡ್ತಾ ಇದ್ದಾನೆ. ಅಲ್ಲ ರೀ, ಎಷ್ಟೇ ಮಾಡಿ ಒಂದು ಕಡೆ JCB ತಗೊಂಡು ಹೊಡೆಯೋದಂತೆ, ಇನ್ನೊಂದು ಕಡೆ ವಿಧಾನಪುರದಲ್ಲಿ AW ಬಿಟ್ಟು 35,000ಕ್ಕೆ ಮಾವನಹಣ್ಣು ಹತ್ರ ಡೀಲ್ ಮಾಡ್ಕೊಳೋದಂತೆ. ಕಾಂಗ್ರೆಸ್ ಮುಖಂಡ 35,000, 70,000 ಒಬ್ಬ ಮಾವನಹಣ್ಣು ಮಾರೋರ ಹತ್ರ 70,000 ಲಂಚ ಪೀಕ್ತಾರೆ. AW GBA ವಿಧಾನಪುರದವರು ಕಾಂಗ್ರೆಸ್ ಮುಖಂಡ ಅಂತಂದ್ರೆ ಇಡೀ ಬೆಂಗಳೂರಲ್ಲಿ 30 ಲಕ್ಷ ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ, ಮಾವನಹಣ್ಣು ಮಾರೋರು ಇದ್ದಾರೆ, ಪಾನಿಪುರಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಡೀಲ್ ಫಿಕ್ಸ್ ಮಾಡ್ಕೊಂಡ್ರೆ ಒಂದ್ಸತಿ ಕಣ್ಣು ಒರೆಸ್ಬಿಟ್ಟು ಮತ್ತೆ ಎಲ್ಲ ಆಯ್ತು. ಏನೋ
ನಾವು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ, ಯಾಕೆ ಅಂತ ನೀವೆಲ್ಲ ಬುದ್ಧಿವಂತರು. ಓಕೆ, ಜೈ ಕೃಷ್ಣ ಬೈರೇಗೌಡ, ಜೈ ಫುಟ್ಪಾತ್ ಹೊಡಿತಾರ JCBಗಳು ಅನ್ಕೊಂಡು ಹೋಗಿ ಹಿಂದ್ಗಡೆಯಿಂದ ಅವರೆಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬರ್ತಾರೆ. ಅಲ್ರಿ, ಈ ದೇಶದ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು ಬದಲಾವಣೆ ಆಗಿದಾರೆ ಅಂತ ನೀವೇನಾದ್ರೂ ಅಂದ್ಕೊಂಬಿಟ್ರೆ ಅವ್ರು ಹಾಕೊಂಡಿರೋದು ಮೇಕಪ್, ಹಾಕೊಂಡಿರೋದು ಮುಖವಾಡ ಇಷ್ಟೇ. ಧನ್ಯವಾದಗಳು.